मोटर सेफ्टी तಗೋಬೇಕಾ ಹಂಗೆ ಹೊರಗೆ ಇದ್ರಾಗ ಒಂದು ಯೂಸರ್ ಗಾಡಿ ಇತ್ತು ಸರ್. ಏನು ಸರ್ ಯೂಸರ್ ಗಾಡಿ ಪ್ಲಾಸ್ಟಿಕ್ ಇತ್ತಲ್ಲ ಇಷ್ಟು ಏನಿದೆ ಸರ್ ನೀರು ಫಿಲ್ಟ್ರಿಂದ ಎಷ್ಟು ಸರ್ ಅದು ನೀರು ಪ್ರೆಷರ್ ಹೊರಗೆ ಬರೋಂಗಿಲ್ಲ ಬಂದಿತ್ತಂತ ಎಲ್ಲ ಅವ್ರಿಗೆ ಫ್ರಂಟ್ ಲೋಡ್ ಹೋಗಿ ಬರ್ತದೆ ರೀ ಫ್ರಂಟ್ ಲೋಡ್ ಇದು ಸೇಮ್ ಕೊಟ್ಟು ಕಳಿಸಿದ್ದೀನಿ ಈ ಪೈಪ್ ಹಾಂ ಅಂದರೆ ವೀಕ್ಲಿ ಒಂದ್ಸಲ ಕಂಟಿನ್ಯೂ ತೆಗಿಬೇಕು ಮತ್ತು ಫಿಟ್ ಮಾಡಬೇಕು ಮತ್ತು ಹಾಕಬೇಕು ಥ್ರೆಡ್ಡಿಂಗ್ ಹೋಗಂಗಿಲ್ಲ ಹಿಂಗೆ ಮಾಡ್ಕೊಂಡಿರ್ತೀರಲ್ಲ ಥ್ರೆಡ್ಡಿಂಗ್ ಹೋಗಂಗಿಲ್ಲ ರೆಗ್ಯುಲೇಟರ್ ಸಿಸ್ಟಮ್ ಇದೆ ರೆಗ್ಯುಲೇಟರ್ ಸಿಸ್ಟಮ್ ಹೆಂಚಿನಾಗ ಅದು ತೆಗಿಯೋದ್ರಿ ಸರ್ ಅದು ಏನು ಅದೇ ಸೇಮ್ ರೆಗ್ಯುಲೇಟರ್ ಹಂಗೆ ಪ್ರೆಸ್ ಮಾಡಿ ತೆಗಿಯೋದು ಹಿಂಗೆ ಜಗ್ಗಿದ್ರೆ ಬಂದ್ಬಿಡ್ತದೆ ಹಾಂ ಜಗ್ಗಿ ದೇವ್ಲೆ ಸರ್ ರೆಗ್ಯುಲೇಟರ್ ಸಿಸ್ಟಮ್ ಕೊಡಲ್ಲ ನೀರಿಂದ ಯಾವಾಗಲೂ ಇದು ಕಂಟಿನ್ಯೂ ಪೂರಾ ಕ್ಲೋಸ್ ಆಗೋ ಮಟ ಟ್ಯಾಪ್ ಆನ್ ಆಗಲೇಬೇಕು ಪವರ್ ಆನ್ ಆಫ್ ಬಟನ್ ಇದು ಸ್ಟಾರ್ಟ್ ಮಾಡೋದು ಪಾಸ್ ಮಾಡೋದು ಇದು ನಿಮ್ಗೆ ಆರು ಏನೈತಲ್ಲ ಎಲ್ಲ ಫುಲ್ ಆಟೋಮೆಟಿಕ್ ಆಗ್ತೈತೆ ರೀ ಎಲ್ಲ ಕಂಪ್ಲೀಟ್ ಮಾಡೋವರೆಗೂ ಇವು ಆರು ಮಾಡ್ತಾವೆ ಇವು ನಿಮ್ಗೆ 3 ಮ್ಯಾನುವಲ್ ಐತಿ ಇದು ಒಂದೊಂದು ಹೇಳ್ಕೊಡ್ತೀನಿ ನಿಮ್ಗೆ ಇದು ಪಜ್ಜೆಯಲ್ಲಿ ನಿಮ್ಗೆ 5 ಪ್ಯಾನ್ ನೀರು ಆನ್ ಮಾಡಿದ್ರಿ ನೀರು ಹೋಗ್ತಾ ಇದೆ ಅದ್ರೊಳಗೆ ಏನು ರೀ ನೀರು ಹೋಗ್ತಾ ಇಲ್ಲ ಬರೀ ಆನ್ ಮಾಡಿ ಇಡಬೇಕು ಅಷ್ಟೇ ಬೇಕಾದ್ರೆ ತೊಗೊತೈತ್ರಿ ಇಲ್ಲಾಂದ್ರೆ ಹಾಂ ಮತ್ತು ನಮ್ಗೆ ಹೆಂಗೆ ಗೊತ್ತಾಗೋದು ತೊಗೊಂಡಿದ್ದಿಲ್ಲ ಅಂತ ನಿಮ್ಗೆ ನೀರು ಬೀಳೋದು ಗೊತ್ತಾಗತ್ತೆ ಸರ್ ಸ್ಟಾರ್ಟ್ ಆದಮೇಲೆ ಇಲ್ಲ ಈಗ ನಮ್ಗೆ ಬೇಕಿಲ್ಲ ಈಗ ಅರ್ಬಿ ಹಾಕೋದೈತಿ ನೋಡ್ಬೇಕಂದ್ರೆ ನೀರು ಐತೆ ಇಲ್ಲ ಅಂತೇಳಿ ಹಾಂ ಈಗ ನೀವು ಅರ್ಬಿ ಹಾಕಿ ಆನ್ ಮಾಡಿ ಮೊದಲಿಗೆ ನಾವು ಹೆಂಗೆ ಓಪನ್ ತೊಲೆಯಾಗಿ ಚಾಲು ಮಾಡ್ತಾ ಅದು ಮಾಡಿರಿ ಅರ್ಬಿ ಹಾಕಿಬಿಡ್ರಿ ಅರ್ಬಿ ಬೇಡ್ರಿ ತೋರಿಸ್ತೀನಿ ಬರ್ತೀವಿ ಪವರ್ ಆನ್ ಮಾಡಿದ್ರಿ ಬಲ ಫೀಚರ್ಸ್ ದೇಖಲೆ ಪವರ್ ಆನ್ ಮಾಡಿ ಡೋರ್ ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡಿ ಇಲ್ಲೊಂದು ಬಟನ್ ಐತೆ ನೀರೈತೆಲ್ಲ ಗೊತ್ತಾಗ್ತೈತಿ ಇದು ನಿಮ್ಗೆ ಇನ್ನೊಂದು ಫಂಕ್ಷನ್ ಏನಂತಂದರೆ ಇಲ್ಲಿ ಕಾಲರ್ ಸೋಪ್ ಪೌಡ್ರ್ ಹಾಕೊಂಡು ಕಾಲರ್ ಉಜ್ಕೋಬೋದು ಕಾಲರ್ ಕ್ಲೀನ್ ಆಗಂಗಿಲ್ಲ ಇದರಲ್ಲ ಕಾಲರ್ ಇಲ್ಲಿ ಯಾವ ಮಷಿನ್ ಕ್ಲೀನ್ ಆಗಿಲ್ಲ ಸರ್ ಇಲ್ಲ ಹೊರಗಡೆ ಬ್ರಷ್ ಮಾಡಾಕ್ತಾರೆ ಇಲ್ಲಾಂದರೆ ಒಳಗೆ ಎಲ್ಲರೂ ಸ್ಕ್ರಬ್ ಮಾಡ್ತಾರೆ ಈ ಡೋರ್ ಹತ್ತಿದ್ರೆ ಮಾತ್ರ ಇದು ನೀರು ಓಪನ್ ಆಗ್ತೈತೆ ರೀ ಪವರ್ ಆನ್ ಮಾಡಿದ್ರೆ ಎಲ್ಲ ಫಸ್ಟ್ ನೀವು ಯಾವುದೋ ಸ್ಟಾರ್ಟ್ ಮಾಡೋಕ್ಕಂತ ಮುಂಚೆನೇ ಇದು ಕಾಲರ್ ಉಜ್ಕೋಬೇಕು ಹಾಕಿದ ಮೇಲೆ ಮತ್ತೆ ಇದು ಮೇನ್ ಬಿಟ್ವೀನ ಅಷ್ಟೇ ನೀರು ಬರಲ್ಲ ರೀ ಇದು ಪಜ್ಜೆಯಲ್ಲಿ ನೀವು 5 ಜೊತೆ ಪ್ಯಾಂಟ್ ಶರ್ಟ್ ಹಾಕೋಬೋದು 5 ಶರ್ಟ್ಸ್ 5 ಪ್ಯಾಂಟ್ ನೀವು ರೆಗ್ಯುಲರ್ ಯೂಸ್ ಮಾಡ್ಕೊಂಡು ನಡೀತೈತ್ರಿ ಇದು ಸೀರೆ ಪ್ಯಾಂಟ್ ಶರ್ಟ್ ಎಲ್ಲ ಮಿಕ್ಸ್ 5 ಪೀಸಸ್ 5 ಪ್ಯಾಂಟ್ 5 ಶರ್ಟ್ ಹಾಕ್ಬೋದು ರೀ ಅದ್ರ ಈಕ್ವಲ್ ಬೇರೆ ಬಟ್ಟೆನ ಹಾಕೋಬೋದು ಇದು ಕ್ವಿಕ್ ವಾಶ್ ಇದು ಟೈಮಿಂಗ್ ಹೇಳ್ಬಿಡ್ತೀನಿ ಇದು 46 ಮಿನಿಟ್ ತೊಗೊತೈತಿ ಒಮ್ಮೆ ರೆಗ್ಯುಲರ್ ಯೂಸ್ ಮಾಡೋಕೆ 5 ಪ್ಯಾಂಟ್ 5 ಶರ್ಟ್ ಒಮ್ಮೆ ಹಾಕಿದ್ರೆ ಅದರಲ್ಲಿ ನಿಮ್ಗೆ ವಾಶ್ ಆಗ್ತೈತಿ ರಿನ್ಸ್ ಆಗ್ತೈತಿ ಸ್ಪಿನ್ ಆಗ್ತೈತಿ ಎಲ್ಲ ಆಗಿ ಕ್ಲಿಯರ್ ಆಗಿ ಒಂದು ಕೈಯಾಗಿ ಬಂದ್ಬಿಡುತ್ತೆ ಡೈರೆಕ್ಟ್ ಹೋಗಿ ಹೊರಗೆ ಹಾಕೋದು ಹೌದು ರೀ ಹಾಂ ಇದು ಕ್ವಿಕ್ ವಾಶಲ್ಲಿ ನಿಮ್ಗೆ 2 ಜೊತೆ ಪ್ಯಾಂಟ್ ಶರ್ಟ್ ಬರೀ 2 ಪ್ಯಾಂಟ್ಸ್ 2 ಶರ್ಟ್ ಹೌದು ಬೇರೆ ಬಟ್ಟೆ ಇದ್ರೂ ಹಾಕ್ಬೋದು ಸ್ವಲ್ಪ ಇದೆ ಜಾಸ್ತಿ ಆಗಂಗಿಲ್ಲ ಜಾಸ್ತಿ ಆದರೆ ಕ್ಲೀನ್ ಆಗೋದಿಲ್ಲ ರೀ ಹಾಕ್ಬೋದು ಕ್ಲೀನ್ ಆಗೋದಿಲ್ಲ ಇದು ಸೋಕ್ ಆಪ್ಷನ್ ಅಂತಂದರೆ ಇದು ಸೇಮ್ ಬರ್ತೈತೆ ರೀ ಇದು ಸೇಮ್ ಆದರೆ ಇದು ಎಕ್ಸ್ಟ್ರಾ ಅರ್ಧ ಗಂಟೆ ನೆನೆ ಇಟ್ಕೊಂತೈತೆ ರೀ ಬರೀ ನೆನೆ ಇಟ್ಕೊಂಡು ಅಂದರೆ ಇದು 5 ಪ್ಯಾಂಟ್ 5 ಶರ್ಟ್ ಹಾಕೋದು ಹೌದು ಹೆಚ್ಚಿಗೆ ಇದು ರೆಗ್ಯುಲರ್ ಯೂಸ್ ಮಾಡೋಕೆ ಸರ್ ಇದು ರೆಗ್ಯುಲರ್ ಸೋಪ್ ಆದರೆ ಇನ್ನು ನೀವು ಕೊಳೆ ಇದ್ದ ಬಟ್ಟೆನ ನೆನೆ ಇಟ್ಕೊಂಡು ವಾಶ್ ಮಾಡ್ಬೇಕಂತಂದ್ರೆ ಇದ್ರಲ್ಲಿ ಹಾಕೋದು ನಿಮ್ಗೆ ಆ ಥರ ಬೇಡ ಅಂತಂದರೆ ಪಜ್ಜಿಯಲ್ಲಿ ಹಾಕೋಬೋದು ಡೈರೆಕ್ಟ್ ಹಾಕೋದಿದ್ರೆ ಅಂದರೆ ಸ್ವಲ್ಪ ನೀರೊಳಗೆ ಇದು ಮಾಡಿ ನಾವು ಇದು ಇಟ್ಟಿದ್ರೆ ಇಲ್ಲಿ ಹಾಕ್ಬೋದು ಸೂಪರ್ ये भिगाने का जैसा है
ಒಂದು ಅಂದ್ರೆ ಹಾಕಿದ ಮೇಲೆ 15 ನಿಮಿಷ 20 ನಿಮಿಷ ಇದು ಮಾಡ್ತೀವಿ. ಅರ್ಧ ತಾಸು ನೆನೆಯಿಟ್ಕೊಂತೈತ್ರಿ. ಇದು ಜೀನ್ಸ್ ಪ್ಯಾಂಟ್ ಜೀನ್ಸ್ ಶರ್ಟ್, ನಾಲ್ಕು ಜೀನ್ಸ್ 4 ಪ್ಯಾಂಟ್. 4 ಜೀನ್ಸ್ 4 ಪ್ಯಾಂಟ್. ಇದರಲ್ಲಿ ನೀವು ಈ ಪೂರ್ತಿ ಜೀನ್ಸ್ ಪ್ಯಾಂಟ್ ಶರ್ಟ್ ಇದ್ರೆ ಮಾತ್ರ ಇದ್ರಲ್ಲಿ ಹಾಕೋದು. 1-2 ಪ್ಯಾಂಟ್ ಇತ್ತಂದರೆ ಇದ್ರಾಗ. ಇದು ಬ್ಲಾಂಕೆಟಲ್ಲಿ ನಿಮಗೆ ಪಿಲ್ಲೋ ಕವರ್ಸು, ಚಾದರು ಇಂಥವೆಲ್ಲ ಹಾಕೋಬೋದು. ಇದು ಕೆಪಾಸಿಟಿ ಚಾದರ್ ಇದ್ರೆ 1 ಹಾಕೋದ್ರಿ. ಸಿಂಗಲ್ ಬೆಡ್ಶೀಟ್ ಇದ್ರೆ 6 ಹಾಕ್ರಿ, 5ರಿಂದ 6. ಸಿಂಗಲ್ ಬೆಡ್ಶೀಟ್ ಅಂದರೆ ನಾವು ಬೆಡ್ಶೀಟ್ ಮತ್ತು ದಪ್ಪದ ಇದು ಬ್ಲ್ಯಾಂಕೆಟ್ ದಪ್ಪ ಅಂತ ಬರ್ತದಲ್ರಿ, ಅದು ಬರೋದಿಲ್ಲ ಸರ್. ಅದು ದಪ್ಪಿಲ್ಲ, ಮಕ್ಮಲ್ದಿಲ್ಲ, ನಾರ್ಮಲ್ ಬ್ಲ್ಯಾಂಕೆಟ್. ನಾರ್ಮಲ್ ಇದ್ರೆ ಹಾಕ್ಬೋದು. ನಾರ್ಮಲ್ ಅಂದರೆ ನಾವು ಇದು ನಿದ್ದೆ ಮಾಡೋಕೆ ಯೂಸ್ ಮಾಡೋದಿಲ್ಲ, ಅದಿಲ್ಲ. ಮಕ್ಮಲ್ ಅಂದ್ರೆ ದಪ್ಪ ಇರ್ತಾವೆ ಅದು 1 ಹಾಕ್ಬೋದೇನು? ದಪ್ಪಿದ್ರೆ 1. ಇದು ನಾರ್ಮಲ್ ಇದ್ರೆ 2 ಹಾಕ್ಬೋದು. ಈಗ ಪಿಲ್ಲೋ ಕವರ್ಸ್ ಎಲ್ಲನೂ ಹಾಕೋಬೋದು ರೀ. ಪಿಲ್ಲೋ ಕವರ್ಸ್ ಇದು ಡೆಲಿಕೇಟಲ್ಲಿ ನಿಮ್ಗೆ ಉಲ್ಲನ್ ಬಟ್ಟೆ, ಶೂಟರ್, ಜರ್ಕಿನ್ನು ಮತ್ತು ಸೊಳ್ಳೆ ಪರದೆ ಇಂಥವೆಲ್ಲ ಇದ್ರಲ್ಲಿ ಹಾಕೋದು ಡೆಲಿಕೇಟ್ಸ್ ಒಳಗೆ. ಮತ್ತು ಇದು ಇನ್ನೊಂದು ಇದರಲ್ಲಿ ಆಪ್ಷನ್ ಐತ್ರಿ. ಇದು 3-4 ಸೆಕೆಂಡ್ ಹೋಲ್ಡ್ ಮಾಡಿಟ್ಟಿದ್ರೆ ಇದರ ಇಂಡಿಕೇಶನ್ ಬರ್ತೈತಿ. 93 ಮಿನಿಟ್ಸ್ ಬರ್ತೈತಿ. ಇದು ನಿಮ್ಗೆ ಮಂತ್ಲಿ ಒಂದ್ಸಲ ಡ್ರಮ್ ಕ್ಲೀನ್ ಮಾಡ್ಬೋದು ಸರ್. 3 ಸ್ಪೂನ್ ಪೌಡ್ರ್ ಹಾಕ್ಬೇಕ್ರಿ. 3 ಸ್ಪೂನಿಂದ 3 ಸ್ಪೂನ್ ಪೌಡ್ರ್ ಹಾಕಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ 93 ನಿಮಿಷ ತೊಗೊಂತಿದ್ರಿ ಟೈಮ್. 93 ಮಿನಿಟ್ಸ್ ಒಳಗೆ ಎಲ್ಲ ಕ್ಲೀನ್ ಮಾಡಿ ಡೈಲಿ ಏನು ಯೂಸ್ ವಾಶ್ ಮಾಡಿರ್ತಾರಲ್ಲ ಅದು ಕೇರಿಂಗ್ ಏನು ಇರ್ತದಲ್ಲ 1 ತಿಂಗಳಾಗ ಒಮ್ಮೆ ಅದು. ತಿಂಗಳಿಗೆ ಅಂದರೆ ಇದು ಫಸ್ಟ್ ಡೆಲಿಕೇಟ್ 3 ಸೆಕೆಂಡ್ಸ್ ಹಿಡಿಬೇಕು. ಹೌದು ರೀ. ಸಿಂಗಲ್ ಸಲ ಪ್ರೆಸ್ ಮಾಡಿದರೆ ಇದು ಅದು ನಾರ್ಮಲ್ ಕ್ಲೀನಿಂಗ್. ಇನ್ನೊಂದು ಸಲ ಪ್ರೆಸ್ ಮಾಡಬೇಕು, 3-4 ಸೆಕೆಂಡ್ ಹೋಲ್ಡ್ ಮಾಡ್ಬೋದು. ಇವೆಲ್ಲ ಏನೈತಲ್ಲ ಫುಲ್ ಆಟೋಮೆಟಿಕ್. ನೀವು ಯಾವುದು ಇದು ಇಟ್ಟರು ಎಲ್ಲ ಕ್ಲೀನ್ ಮಾಡಿ ರಿಸೈನ್ ಮಾಡಿ ಪವರ್ ಫಿಲ್ ಮಾಡಿ ಎಲ್ಲ ನಾವು ಏನು ಮಾಡೋದೇನಿಲ್ಲ, ಕಂಪ್ಲೀಟ್ ಮಾಡೇ ಕೊಡ್ತೈತ್ರಿ. ಇದು ವಾಟರ್ ಲೆವೆಲ್ ನೋಡಿ. ವಾಟರ್ ಲೆವೆಲ್ ನೀವು ರೆಗ್ಯುಲರ್ ಈಗ ಇದರಲ್ಲಿ ಎಲ್ಲ ತಾನೇ ಅಡ್ಜಸ್ಟ್ಮೆಂಟ್ ಆಗ್ತೈತೆ. ಹೌದು, ನಾವೇನು ಬಟ್ಟೆ ವೇಟ್ ಎಲ್ಲ ನೋಡ್ಕೊಂಡು ಆಟೋಮೆಟಿಕ್ ಅಡ್ಜಸ್ಟ್ ಆಗ್ತೈತಿ. ನೀವು ಅಕಸ್ಮಾತಾಗಿ ಇದು 3ರಲ್ಲಿ ಹಸಿ ಬಟ್ಟೆ ಏನಾರು ಹಾಕಿದ್ರೆ, ಹಸಿ ಅಂದ್ರೆ ಕಚ್ಚಾ ಬಟ್ಟೆ ಹಾಕಿದ್ರೆ ನಿಮ್ಗೆ ವಾಟರ್ ಲೆವೆಲ್ 5 ತೊಗೊಂತೈತ್ರಿ. ಅಂದ್ರೆ ಕಚ್ಚಾ ಹಾಕಿದ್ರೆ ಜಾಸ್ತಿ ಆಗ್ತೈತೆ. ನಾರ್ಮಲ್ ಹಾಕಿದ್ರೆ ಕಡಿಮೆ ತೊಗೊಂತೀವಿ. ಹೌದ್ರಿ. ಅವಾಗ ನೀವು ಏನು ಮಾಡ್ಬೇಕು, 5 ಬಂತು ಅಂತ ಇಟ್ಕೊಳ್ಳಿ. ಕಚ್ಚಾ ಬಟ್ಟೆ ಹಾಕಿದ್ರೆ 5 ಬಂತು, ನೀವು ಅವಾಗ ಮತ್ತೆ ಮ್ಯಾನ್ಯುವಲಿ 3 ಇಟ್ಕೋಬೇಕು. ಓಕೆ, ಅಂದ್ರೆ ನಾವು 5 ಇಡಬಾರ್ದು. ಹೌದ್ರಿ. ಎದಕ್ಕೆ ಅದು ಏನು ಪ್ರಾಬ್ಲಮ್? ಅಂದ್ರೆ ಹಸಿ ಬಟ್ಟೆ ಹಾಕಿದ್ರೆ ವೇಟ್ ಜಾಸ್ತಿ ಆಗುತ್ತೆ ರೀ. ಅದು ವೇಟ್ ಹೆಂಗೆ ಜಾಸ್ತಿ ಆಗ್ತೈತೆ ಹಂಗೆ ನೀರು ಜಾಸ್ತಿ ತೊಗೊಂತೀವಿ. ನೀರು ಜಾಸ್ತಿ, ಅದಕ್ಕೆ ನಾವು ಮತ್ತೆ 3 ಮಾಡ್ತೀವಿ. ನೀರು ಅಷ್ಟೇ ತೊಗೊಂತೀವಿ 3. ಅಂದ್ರೆ ಎಷ್ಟು ಲೀಟರ್ ತೊಗೊಂತಿದ್ರಿ 3ಗೆ? ಅಂದ್ರೆ ನಿಮ್ಗೆ ಒಂದು 20ರಿಂದ 25 ಲೀಟರ್ ತೊಗೊಂತಿದ್ರಿ. ಓಕೆ, ಟೋಟಲ್. ಅಂದರೆ 1 ಟೈಮ್ ಹಾಕಿದ ಮೇಲೆ ಟೋಟಲ್ ಕ್ಲೀನ್ ಆಗಿ ಎಲ್ಲ ಸೂಕಾಗಿ ಎಲ್ಲ ಓಪನ್ ಡೈರೆಕ್ಟ್ ನಾವು ತೊಗೊಂಡೋಗಿ ಹೊರಗೆ 1 ಟೈಮ್ 45 ಮಿನಿಟ್ಸ್ 46 ಮಿನಿಟ್ಸ್ ಅಲ್ಲ ಮತ್ತೆ ತೆಗಿಯೋದು, ಮತ್ತೆ ನೀರು ಚಲೋ ನೀರು ಹಾಕೋದು ಇಲ್ಲ. ಈಗ ಎಲ್ಲ ರಾಡಿ ಎಲ್ಲ ರೆಡ್ ಆಗೈತಿ, ಮತ್ತೆ ಚಲೋ ನೀರು ಮತ್ತೆ ನೀರು ಫ್ರೆಶ್ ಅಂತ ಏನಿಲ್ಲ. ಒಮ್ಮೆ ಹಾಕಿದರೆ 46 ಮಿನಿಟ್ ಡೈರೆಕ್ಟ್ ಹೋಗಿ ಹೊರಗೆ ಹಾಕೋದು ಅಷ್ಟೇ. ಇಲ್ಲ ಇದೆ ಯಾವುದು ಇರಲಿ, ಜೀನ್ಸ್ ಇರಲಿ ಏನಿರಲಿ ಬೇಕಾದಿಲ್ಲ. ಇದು ನೋಡ್ರಿ ಸರ್, ಇದು ಆ್ಯಕ್ಟಿವ್ ವಾಶ್ ಮೋಡ್ ಒಳಗೆ ಇರ್ತೈತಿ, ವಾಟರ್ ಸೇವ್ ಮೋಡ್ ಒಳಗೆ ಇರ್ತೈತಿ ಯಾವಾಗಲೂ. ಇದು ನಿಮ್ಗೆ ಎಮರ್ಜೆನ್ಸಿಗೆ. ಇದು ಅಕಸ್ಮಾತಾಗಿ ನೀವು ಅರ್ಧ ತಾಸು ಆಯ್ತು ಈಗ ಮಷಿನ್ ಚಾಲುವಾಗಿ, ನೀವೆಲ್ಲ ಹೊರಗಡೆ ಅರ್ಜೆಂಟ್ ಕಾಲ್ ಬಂತು, ನೀವು ಹೊರಗಡೆ ಹೋಗ್ಲೇಬೇಕಾಯ್ತು, ಮಷಿನ್ ಬಂದು ಹಂಗೆ ಬಿಟ್ಟು ಹೋಗಂಗಿಲ್ಲ ರೀ. ಅವಾಗ ಏನು ಮಾಡೋದು, ಪವರ್ ಆಫ್ ಮಾಡಿ ಆನ್ ಮಾಡಿರಿ. ಪವರ್ ಆಫ್ ಮಾಡಿ ಆನ್ ಮಾಡಿದ್ಮೇಲೆ ಈ ಬಟನನ್ನು ಒಂದ್ಸಲ ಪ್ರೆಸ್ ಮಾಡಿದರೆ ಡ್ರೈನ್ ಮೋಡ್ಗೆ ಹೋಗುತ್ತೆ. ಇದರಲ್ಲಿ ಇದ್ದಿದ್ದ ನೀರೆಲ್ಲ ಆಚೆ ಹೋಗುತ್ತೆ. ಅವಾಗ ನೀವು ಬಟ್ಟೆ ಹೊರಗೆ ತೆಗೆದಿಟ್ಟು ಹೋಗ್ಬೋದು. ಅಂದರೆ ಹಂಗೆ ಇಟ್ಟು ಹೋಗ್ಬಾರ್ದು. ಹಂಗೆ ಇಟ್ಟು ಹೋಗ್ಬಾರ್ದು ರೀ. ಅಂದರೆ ಡ್ರೈನ್ ಮಾಡಿ ನೀರು ತೆಗೆದು 2 ಗಂಟೆ 3 ತಾಸು 4 ತಾಸು ಒಳಗೆ ಬರ್ತೀನಿ ಅಂತಂದ್ರೆ ಪ್ರಾಬ್ಲಮ್ ಇದೆ. ಬಿಟ್ಟು ಹೋಗ್ರಿ, ಪ್ರಾಬ್ಲಮ್ ಇಲ್ಲ. ಅಂದರೆ ಅಂದರೆ ಲೋಡ್ ಇಡಬಾರ್ದು. ಹೌದು. ಇದು ನೋಡ್ರಿ 3 ಮ್ಯಾನ್ಯಲ್ ನಿಮ್ಗೆ ಇದರಲ್ಲಿ ಬಟ್ಟೆ ಕ್ಲೀನ್ ಆಗ್ತಾ ಇಲ್ಲ, ನೀವು ಕೈಯಿಂದನೇ ಹೋಗಿ ಇದು ಜಸ್ಟ್ ವಾಶ್ ಮಾಡಲಿಕ್ಕೆ. ವಾಶ್ ಮಾಡಿ ಇದರಲ್ಲಿ ವಾಶ್ ಸರ್, ಇದು ಜಸ್ಟ್ ವಾಶ್ ಮಾಡಕ್ರಿ. ನೀವು ಹೊರಗಡೆ ಹಾಕ್ತೀನಿ ಅಂತಂದ್ರೆ ಬರೀ ವಾಶ್ ಮಾಡೋದು. ಇದು ನೋಡ್ರಿ ರಿನ್ಸ್ ಬೇರೆ. ನೀವು ಹೊರಗಡೆ ವಾಶ್ ಮಾಡಿದ ಬಟ್ಟೆನ ಇದರಲ್ಲಿ ತಂದು ಹಾಕಿದರೆ ಬರೀ ಜಾಲಾಡಿಸಿ ಹಿಂಡಿ ಕೊಡುತ್ತೆ. ಇದು ಪವರ್ ಸ್ಪಿನ್ ನಿಮ್ಗೆ ಹೊರಗಡೆನೇ ವಾಶ್ ಮಾಡಿ ಹೊರಗಡೆನೇ ಹಿಂಡಿ ಜಸ್ಟ್ ನಿಮ್ಗೆ ಡ್ರೈ ಮಾಡೋಕ್ಕೆ ಇದು ಜಾಲಾಡಿ ಡ್ರೈ ಮಾಡಿ ಕೊಡ್ತೈತೆ ರೀ. ಇದು ಏನಾಗ್ತದೆ ನಿಮ್ಗೆ, ಈಗ ನೀವು ಹೊರಗಡೆನೇ ಒಣ ಹಾಕಿರ್ತೀರಿ ಬಟ್ಟೆ, ಅವಾಗ ಕ್ಲೈಮೇಟ್ ಕೋಲ್ಡ್ ಇರ್ತೈತಿ. ಬಟ್ಟೆ ಇದ್ರಲ್ಲಿ ಹಾಕಿ ಡ್ರೈ ಮಾಡ್ಬೋದು. ಇದು ಮ್ಯಾನ್ಯಲ್ ಯೂಸ್ ಮಾಡೋದಿದೆಯಲ್ಲ, ಇದು 3 ಮ್ಯಾನ್ಯಲ್ ಐತಿ. ಇದು ನಮಗೆ ಅಷ್ಟು ಉಪಯೋಗ ಬರಂಗಿಲ್ಲ. ಬರೋದಿಲ್ಲ ಸರ್. ಯಾಕಂದ್ರೆ ನಾವು ಈಗ ವಾಷಿಂಗ್ ಮಿಷಿನ್ ತಂದು ಹೊರಗಡೆ ಕ್ಲೀನ್ ಮಾಡಿ ಇಲ್ಲಿ ಬಂದು ಹಾಕೋದು ಉಪಯೋಗ ಬರಂಗಿಲ್ಲ. ಏನಿದ್ರೆ ಇದೇ ಯೂಸ್ ಮಾಡೋದು. ಇದು ಯಾವಾಗಾದ್ರೂ ಒಮ್ಮೆ ಥಂಡಿ ಗಿಂಡಿ ಇದ್ದಾಗ ಇದು ಪವರ್ ಸ್ಪಿನ್ ಅಲ್ಲ, ಎಲ್ಲಾದ್ರೆ ಇದು ಎಲ್ಲ ಮಾಡ್ತಿದ್ದಿಲ್ಲ ಮತ್ತೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೈತಿ. ಮ್ಯಾನ್ಯಲ್ ಇದು ಅಷ್ಟೇ. ಇದು ನೋಡ್ರಿ ವಾಶ್ ರಿನ್ಸ್ ಸ್ಪಿನ್. ಇದು ವಾಶ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ವಾಶ್ ರನ್ನಿಂಗ್ ಮೋಡಲ್ ಇದ್ದಾಗ ಬರೀ ವಾಶ್ ಒಂದೇ ಬ್ಲಿಂಕ್ ಆಗ್ತಾ ಇರ್ತೈತಿ.
ಇದು ಕಂಪ್ಲೀಟ್ ಆದ ಕೂಡಲೇ ಇದು ರಿನ್ಸಿಗೆ ರಿನ್ಸ್ ಬ್ಲಿಂಕ್ ಆಗ್ತಾ ಇರ್ತದೆ. ಅವಾಗ ನೀವು ಇದರಲ್ಲಿ ಕಂಫರ್ಟನ್ನು ಆ್ಯಡ್ ಮಾಡ್ಕೋಬೋದು. ಏನದು ಕಂಫರ್ಟ್? ಇಲ್ಲ ನೋಡ್ರಿ, ಏನು ರೀ ಅದು? ಕಂಫರ್ಟ್ ಅದು ಲಿಕ್ವಿಡ್ ಹಾಕೋದು. ಲಿಕ್ವಿಡ್ ಸ್ಮೆಲ್ ಇದು ಮಾಡ್ತಾರೆ, ಖುಷ್ಬು ಅದನ್ನು ಇದರಲ್ಲಿ ಹಾಕೋದು. ಇದು ಡಸ್ಟ್, ಇದು ಮ್ಯಾಜಿಕ್ ಫಿಲ್ಟರ್. ಇದ್ರಾಗ ನೀವು ಡೈಲಿ ಒಂದು ವಾಶ್ ಆದ ಕೂಡಲೇ ಒಂದ್ಸಲ ಕ್ಲೀನ್ ಮಾಡಿದ್ರಿ. ಡಸ್ಟ್ ಎಲ್ಲ ಎವ್ರಿ ಡೇ ಕ್ಲೀನ್ ಮಾಡಬೇಕು. ಕ್ಲೀನ್ ಒಂದ್ಸಲ ವಾಶ್ ಆದಮೇಲೆ ಒಂದ್ಸಲ ಕ್ಲೀನ್ ಮಾಡಬೇಕು ಸರ್. ಓಕೆ, ಕೈಲೇ ಬರ್ತದ್ರೆ, ಅದೇನು ಬ್ರಷನ್ ತೊಳಿಬೇಕಿಲ್ಲ ಏನಿಲ್ಲ. ಅಂದರೆ ಈಗ ವಾಶ್ ಆಗೋ ಟೈಮ್ ಇದು ಒಂದೇ ಬ್ಲಿಂಕ್ ಆಗ್ತಿದೆ, ಇದೆಲ್ಲ ನಾರ್ಮಲ್ ಇರ್ತದೆ, ಏನು ಕಾಣಿಸಂಗಿಲ್ಲ. ಇದು ಖತಮ್ ಆಗಿದ್ಮೇಲೆ ಇದು ಬ್ಲಿಂಕ್ ಆಗ್ತಿದೆ, ಇದು ಖತಮ್ ಆಗಿದ್ಮೇಲೆ ಇದು ಬ್ಲಿಂಕ್ ಆಗ್ತಿದೆ. ಅಂದ್ರೆ ಮುಗ್ದಿದ ಮೇಲೆ ತೆಗೆದು ನೋಡ್ರಿ, ಈಗ ಇದು ವಾಶ್ ಕಂಪ್ಲೀಟ್ ಆಯ್ತು, ರಿನ್ಸ್ ಬ್ಲಿಂಕ್ ಆಗ್ತಾ ಇರ್ತೈತಿ. ಬ್ಲಿಂಕ್ ಆಗಿದಾಗ ನಿಮ್ಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿ ಮತ್ತೆ ಒಂದು ತಾಸು ಬಿಟ್ಟು ಬಂತು, ಇಲ್ಲಿಂದನ ಸ್ಟಾರ್ಟ್ ಆಗ್ತೈತಿ. ರಿನ್ಸ್ ಇಂದ ಚಾಲು ಆಗ್ತೈತಿ ಇಲ್ಲಿಂದನ. ಇಲ್ಲಿ ಮತ್ತೆ ವಾಶ್ ಮಾಡೋದು ಅಂತ ಏನು ಮಾಡಂಗಿಲ್ಲ. ಇಲ್ಲ, ನಮ್ಮ ಮತ್ತೆ ಮ್ಯಾನ್ಯುವಲ್ ಗಿನ್ಯುವಲ್ ಇಲ್ಲ, ಬರೀ ಪವರ್ ಆನ್ ಮಾಡಬೇಕಾ ಇಲ್ಲ ಹಂಗೆ ಇಡಬೇಕಾ? ಹಂಗೆ ಇಟ್ಬಿಟ್ಟು ಮತ್ತೆ ಏನಾದರೂ ಫ್ಯೂಸ್ ಗೀಸ್ ಏನಾಗಲ್ಲ ರೀ. ಇದು ಕಂಡಕ್ಟರ್ಗೆ ಏನಾಗಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಪ್ರಾಬ್ಲಮ್. ಆಟೋ ಲಾಕ್ ಸರ್. ಮತ್ತು ಇದು ಡ್ರೈನ್ ಮಾಡೋದು ಏನು ಆಪ್ಷನ್ ಐತಿ? ಡ್ರೈನ್ ನಿಮ್ಗೆ ಈಗ ರನ್ನಿಂಗಲ್ಲಿ ಐತೆ ಸರ್. ಡ್ರೈನ್ ತೋರಿಸಿಲ್ಲ ಈಗ, ಅದಕ್ಕೆ ಅದನ್ನೇ ಹೇಳಿದ್ನಲ್ಲ ರೀ. ಈಗ ರನ್ನಿಂಗ್ ಅರ್ಧ ತಾಸು ರನ್ನಿಂಗ್ ಆಗೈತೆ ಅಂತ ಇಟ್ಕೊರಿ, ಮನಸ್ಸು ಇಟ್ಕೊರಿ. ಅರ್ಧ ತಾಸು ರನ್ನಿಂಗ್ ಆಯಿತು, ನಿಮ್ದು ಯಾವುದೋ ಅರ್ಜೆಂಟ್ ಫೋನ್ ಕಾಲ್ ಬಂತು. ನಾರ್ಮಲ್ ಈಗ ನಾವು ಡ್ರೈನ್ ಮಾಡಬೇಕು, ಈಗ ಎಲ್ಲ ಮುಗಿದಿದೆ ಕೆಲಸ. ಡ್ರೈನ್ ಆಟೋಮೆಟಿಕ್ ಆಗ್ತದೆ. ಯಾವಾಗಾದ್ರೆ ಎಮರ್ಜೆನ್ಸಿ ಮ್ಯಾನುವಲ್ ಅದು. ಹೌದು ರೀ, ಹೌದು. ಎಮರ್ಜೆನ್ಸಿ ಇದು ಯಾವ ಅರ್ಜೆಂಟ್ ಬಂದು ಅವಾಗೇನು ಮಾಡ್ಬೇಕು ಸರ್? ಇದು ರನ್ನಿಂಗಲ್ಲಿ ಅರ್ಧ ತಾಸು ರನ್ನಿಂಗ್ ಆಗೈತೆ ರೀ ಮಷಿನ್. ಅರ್ಧ ತಾಸು ರನ್ನಿಂಗ್ ಆಗೈತಿ, ನಿಮ್ದು ಫೋನ್ ಕಾಲ್ ಬಂತು, ಎಲ್ಲ ಹೊರಗೆ ಹೋಗ್ಲೇಬೇಕಾಯ್ತು. ರನ್ನಿಂಗಲ್ಲಿ ಆಫ್ ಮಾಡಿರಿ, ಆಫ್ ಮಾಡಿ ಮತ್ತೊಂದು ಸಲ ಆನ್ ಮಾಡಿರಿ. ಮತ್ತೊಂದು ಸಲ ಆನ್ ಮಾಡಿದಾಗ ಈ ಬಟನ್ ಒತ್ತಿದ್ರೆ ಡ್ರೈನ್ ಮೋಡ್ಗೆ ಹೋಗುತ್ತೆ. ಓಕೆ, ವಾಟರ್ ಸೇವಿಂದ ಡೈರೆಕ್ಟ್ ಡ್ರೈನ್ ಬರ್ತದೆ. ಅವಾಗ ನಿಮ್ದು ಇದರಲ್ಲಿ ಇದ್ದಿದ್ದು ನೀರೆಲ್ಲ ಆಚೆ ಹೋಗ್ಬಿಡ್ತೈತಿ. ನಾವೀಗ ಇದು ಮತ್ತೆ ಇದು ಆಫ್ ಮಾಡೋದು, ಅದು ನೀರು ಹೋದ್ಮೇಲೆ ಆಫ್ ಮಾಡ್ಬಿಟ್ಟು ಸರ್, ಡೈರೆಕ್ಟ್ ಆಫ್ ಮಾಡೋದು. ಓಕೆ, ಇದು ಆಫ್ ಮಾಡಿದ ಮೇಲೆ ಆಫ್ ಮಾಡಿ ನಾ ಮತ್ತೆ ಪವರ್ ಆನ್ ಮಾಡಿದರೆ ವಾಟರ್ ಸೇವರ್ ಅಂದ್ರೆ ನಾವು ಮತ್ತೆ ಅಲ್ಲಿ ಹೋಗೋದೇನಿಲ್ಲ. ಸ್ವಲ್ಪ ಅರ್ಬಿ ಹಾಕ್ಬಿಡೋದು ಸರ್, ಅವಾಗ ಕ್ಲಿಯರ್ ಆಗಿದೆ. ಒಮ್ಮೆ ನಮಗೂ ನೋಡೋ ಹಂಗೆ ಆಟೋ ಲಾಕ್ ರೀ, ಲಾಕ್ ಆಗ್ತಿದೆ, ಆಟೋಮೆಟಿಕ್ ಲಾಕಿಂಗ್ ಇದೆ. ಅದಕ್ಕೆ ಆಟೋಮೆಟಿಕ್ ಲಾಕ್ ಇದೆ ಸರ್, ಚೈಲ್ಡ್ ಲಾಕ್ ಇದೆ. ಚೈಲ್ಡ್ ಲಾಕ್ ಇದೆ. ಚಿಕ್ಕ ಮಕ್ಕಳು ಬರುತ್ತೆ. ಏನು ಸರ್ ಅದು ಚೈಲ್ಡ್ ಲಾಕ್? ಚೈಲ್ಡ್ ಲಾಕ್ ರನ್ನಿಂಗಲ್ಲಿದ್ದಾಗ ಇವೆರಡು ಬಟನ್ ಒಂದೇ ಸಲ ಪ್ರೆಸ್ ಮಾಡಿದ್ರೆ ಚೈಲ್ಡ್ ಲಾಕ್ ಆಗ್ತೈತೆ. ಯಾವ ಬಟನ್ ವರ್ಕ್ ಆಗಲ್ಲ, ಹೊರಗೆ ಇದು ಪ್ರೆಸ್ ಮಾಡೋದಿಲ್ಲ, ಕಂಪ್ಲೀಟ್ ಕ್ಲಿಯರ್ ಆಗ ಡೈರೆಕ್ಟ್ ಹಿಂಗೆ ಪ್ರೆಸ್ ಮಾಡೋದು. ಅದು ಹಾಕಿದ ಮೇಲೆ ಇಲ್ಲಿ ಹಿಂದಿನ ಸ್ವಲ್ಪ ದೇವ ಕರೆಂದೆ ಡೆಮೋ ಪೂರ ಕಪ್ಪೆದಾಗಿನ ಸರ್, ಕಪ್ಪೆದಾಗಿ ಹಾಕುವಾಗ ಒಂದ್ಸಲ ಪಿನ್ ಕಾಯಿನ್ ಏನಿದ್ರೆ ಚೆಕ್ ಮಾಡಿ ಹಾಕಬೇಕು. ಓಕೆ, ಅದ್ರೊಳಗೆ ನಮ್ದು ಏನು ಬೀಳ್ಬಿಡಿ, ಎಲ್ಲ ಸಣ್ಣ ಮಕ್ಕಳಿದೆ. ಬ್ಲ್ಯಾಂಕೆಟ್ ಹಾಕ್ಬೋದಾ? ಅಷ್ಟು ಬೇಕು ಒಂದು ಬ್ಲ್ಯಾಂಕೆಟ್, 2 ಬ್ಲ್ಯಾಂಕೆಟ್ ಇದೆ. ಈಗ ಇದ್ರಾಗ ಬೇಡ ಸರ್, ಮಿಕ್ಸ್ ಬೇಡ. ಮಿಕ್ಸ್ ಮಾಡಿದ್ದೀನಿ ಬ್ಲ್ಯಾಂಕೆಟ್ ಒಂಥರ ಮಿಕ್ಸ್ ಮಾಡ್ಬಿಡ್ರಿ. ಇದು ಬ್ಲ್ಯಾಂಕೆಟ್ ಇಲ್ಲಾಂದ್ರೆ ಬಟ್ಟೆ ತೆಗಿರೋವನ್ನ ಎರಡು ಬ್ಲ್ಯಾಂಕೆಟ್ ಹಾಕ್ರಿ. ಹಿಂಗೆ ಮಾಡಿದ್ರಿ ಚಲ್ತಾನೆ ದಾಲ್ದಲ್ಲಿ ಕ್ಯಾಪ್ ಹೊರಗೆ ಕೊಡ್ತಾವೆ. ಇದು ಎಷ್ಟು ಮಾಡಿರಿ ನೋಡಿ ಸರ್, ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ರಿ. ಎಷ್ಟು ಹಾಕ್ಬೇಕು ಅದಕ್ಕೆ? ಅದಕ್ಕೆ ನೋಡಿರಿ ಸರ್, ನಾವು ಅದು ಅಂತ ಮೆಜರ್ ಗೊತ್ತಿಲ್ಲ. ನಾವು ಕ್ಲೀನ್ ಮಾಡೋದು ಏನಿಲ್ಲ, ನಮಗೂ ಒಂದು ಹಾಕಿದ್ರೆ ಸಾಕೇನೆ. ಸಾಕ್ರಿ. ಇದು ಆನ್ ಮಾಡ್ಬೇಕೇನೆ ನೀರಿಂದ ಆಟೋಮೆಟಿಕ್ ತೊಗೊಂಡು. ಆಟೋಮೆಟಿಕ್ ಈಗ ಯಾವ ಸರ್, ಯಾವ ಬಟ್ಟೆ ಹಾಕಿರಿ? ನಾರ್ಮಲ್ ಐತೆ ಸರ್, ನೋಡ್ಬೋದು. ಪಜ್ಜೆ ಹಾಕ್ಬಿಟ್ರಿ? ಹಾಂ, ಪಜ್ಜೆ ಹಾಕ್ರಿ. ಈ ಬಟ್ಟೆ ವೇಟ್ ನೋಡ್ಕೊಂತೈತೆ ಸರ್, ಅದು ತೋರಿಸ್ತೈತೇನು ರೀ ವೇಟ್? ಅದು ಹಾಂ, ವೇಟ್ ಅಂದ್ರೆ ಇದು ಲೆವೆಲ್ ತೋರಿಸ್ತೈತೆ ರೀ, ವಾಟರ್ ಲೆವೆಲ್. ಮತ್ತು ಇದು ತಿರುಗಿಸ್ತಾ ಇದೆ, ಈಗ ನೀರು ಹೋಗಿಲ್ಲ. ಜರ ಈ ಕರ್ತು ಲೆವೆಲ್ ಒಣ ತೊಗೊಳ್ತಾರೆ ಅಷ್ಟೇ, ನೀರು ಹೆಚ್ಚಿಗಿಲ್ಲ ಅದಕ್ಕೆ. ಯಾಕಂದ್ರೆ ಬಟ್ಟೆ ವೇಟ್ಗೆ ಎಷ್ಟು ಎಷ್ಟು ಬೇಕು ಅಷ್ಟು ತೊಗೊಳ್ತಾರೆ. ಎಷ್ಟು ಅರ್ಬಿ ಐತಿ ಅದ್ರ ಪ್ರಕಾರ ತೊಗೊಂಡಿದ್ದೆ. ಅಂದ್ರೆ ಒಂದು 10 ಲೀಟ್ರ್ ಹೋಗ್ಬೋದು ನೀರು. ಅದು ಟೈಮಿಂಗ್ ಕೊಡ್ತೈತಿ, ಇಷ್ಟು ಟೈಮಿಂಗ್ ಮಟ್ಟ ತೆಗಿಯಕ್ಕೆ ಬರೋಂಗಿಲ್ಲ. ಅಷ್ಟು ಟೈಮಿಂಗ್ ಆದ್ಮೇಲೆ ತಾನೇ ವಾಶ್ ಮಾಡಿ ಡ್ರೈನ್ ಮಾಡಿ ಸ್ಪಿನ್ ಮಾಡಿ ಹೊರಗೆ ಬರ್ತೈತೆ. ಒಂದು ಬಜಾರ್ ಆಗ್ತೈತಿ ನಿಮ್ಗೆ. ವೈನ ಸೇಮ್ ಯೂಸ್ ಕರೆಕ್ಟ್. ನೀವು ಬಂದು ಬಟ್ಟೆ ತೆಗಿಲ್ಲ ಅಂದರೂ ಅಷ್ಟು ಆಫ್ ಆಗ್ತೈತೆ ಆಟೋಮೆಟಿಕ್ ಆಫ್ ಆಗಿಬಿಡ್ತಿದ್ರೆ. ಕ್ಯಾವ ಕ್ಲಿಯರ್ ಸರ್? ಕ್ಲಿಯರ್.
आ जाओ देखो उसमें क्या ऐसा रहता हमारा डिजिटल पूरा ऑटोमेटिक सिस्टम ठीक है फिर रहा क्या होगा हलवा का खाली पानी के साथ चालू फिरने का